ಈ ಒಂದು ರಾಜ್ಯದಲ್ಲಿ ಏನು ನಡೀತಾ ಇದೆ, ಏನಾಗ್ತಾ ಇದೆ ಅಂತಕ್ಕಂಥ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿಗೆ ರಾಜ್ಯ ಸರ್ಕಾರ ಹೋಗ್ಬಿಡುತ್ತೆ. ಯಾಕಂತಂದ್ರೆ ನಾವು ಬೇರೆ ಯಾವುದೋ ಒಂದು ರಾಜ್ಯದಲ್ಲಿ ಆಗ್ತಕ್ಕಂಥ ಘಟನೆಗಳನ್ನ ಉದಾಹರಣೆ ಕೊಡ್ತಾ ಇದ್ವಿ. ಆ ಬೇರೆ ರಾಜ್ಯದಾಗಿತ್ತು, ಬಿಹಾರದಲ್ಲಾಗಿತ್ತು, ಪಶ್ಚಿಮ ಬಂಗಾಳದಾಗಿತ್ತು, ಹೌದಾ, ಬೇರೆ ಬೇರೆ ರಾಜ್ಯದಾಗಿರ್ತಕ್ಕಂಥ ಘಟನೆಗಳನ್ನು ಏನು ಕೊಡ್ತಾ ಇದ್ವಿ, ಉದಾಹರಣೆ ಕೊಡ್ತಾ ಇದ್ವಿ. ಆದರೆ ಇವತ್ತಿನ ದಿನ ಈ ಒಂದು ನಮ್ಮ ರಾಜ್ಯದಲ್ಲಿ ಅಂದರೆ ನಮ್ಮ ಪಕ್ಕದ ಜಿಲ್ಲೆಯಲ್ಲೇ ಈ ಒಂದು ಘಟನೆ ಹೇಗೆ ಕುರಿತು ನಡೆದಿರ್ತಕ್ಕಂಥದ್ದು ಬಹಳ ಹಿಂದೂ ಬಾಂಧವರಲ್ಲಿ ಒಂದು ನೋವನ್ನು ಉಂಟು ಮಾಡ್ತಕ್ಕಂಥ ಸಂಗತಿ. ಯಾಕಂತಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ಈ ಲವ್ ಜಿಹಾದ್ ಅಂತಕ್ಕಂತಹ ಒಂದು ಮಾರಣಾಂತಿಕವಾಗಿರ್ತಕ್ಕಂಥ ಒಂದು ವೈರಸ್ ಇದು. ಸೊ ಲವ್ ಜಿಹಾದ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೀಡನ್ನು ಪಡ್ತಾ ಇದೆ. ಸೊ ಆ ಬೇರೆ ಬರ್ತಕ್ಕಂತಹ ಈ ಲವ್ ಜಿಹಾದ್ ಅನ್ನು ನಾವೆಲ್ಲರೂ ಕೂಡ ಎಲ್ಲ ಹಿಂದೂ ಬಾಂಧವರು, ಎಲ್ಲ ಹಿಂದೂ ಸಂಘಟನೆಗಳು, ಎಲ್ಲ ಸಹೋದರಿ ಒಕ್ಕಟ್ಟಾಗಿ ಇದನ್ನ ತಡೆಗಟ್ಟಬೇಕಾಗಿದೆ. ಅದರಲ್ಲೂ ಪ್ರಮುಖವಾಗಿ ನಾವು ನೇಹಾ ಒಂದು ಸಹೋದರಿಯ ಕೊನೆ ಪ್ರಕರಣವನ್ನ ಮಾದರಿಯನ್ನಾಗಿಟ್ಕೊಂಡು ಏನಪ್ಪಾ ಅಂತಂದ್ರೆ ರಾಜ್ಯ ಸರ್ಕಾರವನ್ನ ವಿರೋಧ ಮಾಡ್ತಾ ಇದೀವಿ. ಯಾಕಂತಂದ್ರೆ ಉಡಾಪಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಮುಖ್ಯಮಂತ್ರಿಗಳಾಗಿರ್ಬೋದು, ಉಡಾಪಿ ಹೇಳಿಕೆಯನ್ನು ಕೊಡ್ತಕ್ಕಂತಹ ಗೃಹ ಮಂತ್ರಿ ಆಗಿರ್ಬೋದು. ಸೊ ಕಾನೂನು ವ್ಯವಸ್ಥೆಯನ್ನ ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೊಂಡಿದೆ ಇವರು. ಎಲ್ಲಿವರೆಗೂ ಕೂಡ ಸಚಿವ ಸ್ವಾಮಿ, ಎಲ್ಲಿವರೆಗೂ ಕೂಡ ನಮ್ಮ ಸಹೋದರಿಯರನ್ನ, ಹಿಂದೂ ಸಹೋದರಿ ಎಲ್ಲಿವರೆಗೂ ಕೂಡ ಬಲಿ ಕೊಡೋಣ, ಹೌದಾ? ಎಲ್ಲಿವರೆಗೂ ಈ ಮುಸ್ಲಿಂ ಓಲೈಕೆ, ಎಲ್ಲಿವರೆಗೂ ಒಂದು ರಾಜ್ಯ ಸರ್ಕಾರದ ಬಕೆಟ್ ಇಡ್ತಕ್ಕಂಥ ಕೆಲಸ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ವಿರೋಧ ಮಾಡಬೇಕಾಗಿದೆ. ಸೊ ಎಲ್ಲ ಒಂದು ರಾಜ್ಯದ ಹಿಂದೂ ಬಾಂಧವರನ್ನು ಮನವಿ ಮಾಡ್ಕೊಳ್ತಾ ಇದೀವಿ. ಏನಪ್ಪಾ ಅಂತಂದ್ರೆ ನಾವೆಲ್ಲರೂ ಕೂಡ ಒಂದಾಗಿ ಯಾವುದೇ ಭೇದ ಇಲ್ಲದೆ ಇಂಥ ಘಟನೆಗಳನ್ನ ವಿರೋಧ ಮಾಡೋಣ. ಯಾಕಂದ್ರೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ವಿದ್ಯಾರ್ಥಿಗಳು ಕಾಲೇಜ್ಗೆ ಹೋಗ್ತಾರ, ಸ್ಕೂಲಿಗೆ ಹೋಗ್ತಾರ. ಸೊ ಇವತ್ತು ನಮ್ಮ ಪಕ್ಕದ ಜಿಲ್ಲೆಯಾಗೈತೆ, ನಾಳೆ ನಮ್ಮ ಒಂದು ಮನೆಗೂ ಕೂಡ ಈ ಒಂದು ಪರಿಸ್ಥಿತಿ ಬರಬೇಕಾಯ್ತು. ಸೊ ಬರ್ತಕ್ಕಂಥ ಒಂದು ಸಂದರ್ಭ ಐತಿ. ಇದನ್ನೆಲ್ಲರೂ ಕೂಡ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ತಡಿನ ಅಂತ ಹೇಳ್ತಾ, ಅದ್ರ ಜೊತೆಗೇನೆ ಈ ಮೂಲಕ ನಾನೊಂದು ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಈ ಒಂದು ನೀಚ ಬುದ್ಧಿಯನ್ನು ಹೊಂದಿರತಕ್ಕಂತಹ ಕೃತ್ಯವನ್ನು ಮಾಡಿರ್ತಕ್ಕಂತಹ ದೇಶ ವಿರೋಧಿ ವ್ಯಕ್ತಿಗೆ ನಾವೆಲ್ಲರೂ ಕೂಡ ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇವ ನಮ್ಮವ ಅನ್ನುವಂತ ಭೂಮಿಯೊಳಗೆ ಹುಟ್ಟಿದವರು ನಾವೆಲ್ಲ. ಅದನ್ನ ಭಾರತದ ಸನಾತನ ಧರ್ಮದ ಈ ಪರಂಪರೆಗಳನ್ನ ಹೊಂದಿರುವಂತಹ ನಮ್ಮ ದೇಶ ಇವತ್ತು ನಮ್ಮವ ಅನ್ನೋದು ಹೇಳಿಕ್ಕೆ ನಾಚಿ ಬಿಡುವಂತ ಹೀನ ಕೃತ್ಯ ನಮ್ಮ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹದ್ದು. ನಾವೆಲ್ಲ ಬಸವಣ್ಣವ್ರ ವಚನ ಹೇಳ್ಕೊಂತ ಕೂತ್ರ ನಡೆಯುವಂತ ಕಾಲ ಇಲ್ಲ ಅನ್ನುವಂಥ ಸ್ಥಿತಿಗೆ ನಾವೆಲ್ಲ ಬಂದು ಒದಗಿದ್ದೀವಿ. ಎದುರುಗಡೆ ಇರುವಂತಹ ಜನನಿಬಿಡಿರುವಂತಹ ಸ್ಥಳದೊಳಗ ಕೊಲೆ ಮಾಡುವಂತಹದ್ದನ್ನು ಮಾಡ್ತಾರಂದ್ರೆ ಒಬ್ಬನಾಗಿ ಅವ್ರು ಸಿಕ್ಕರು ಕೂಡ ನಮ್ಮ ಸರ್ಕಾರಗಳು ಯಾವುದೇ ನಿಷ್ಕ್ರಿಯವಾಗಿ ನಿಂತಿರುವಂತ ಸುಮ್ಮನೆ ನಿಂತಿರುವಂತ ಷಂಡ್ರಾಗಿ ಕೆಲಸ ಮಾಡ್ತಾರೆ. ವಿಡಿಯೋ ಅದಾವ, ನೋಡುವಂತ ಸಾಕ್ಷ್ಯಚಿತ್ರಗಳದಾವ, ಅವೆಲ್ಲ ಮುಂದೆ ಇಟ್ಕೊಂಡು ಅವನನ್ನ ನೇರವಾಗಿ ಗಲ್ಲು ಶಿಕ್ಷೆಗೆ ಒಳಪಡಿಸುವಂತ ಕೆಲಸ ಮಾಡಬೇಕಾದ್ರೂ ಕೂಡ ಇನ್ನೂ ತನ ಅದ್ರ ಯಾವುದೇ ಉಡಾಪಿ ಹೇಳಿಕೆ ಕೊಡ್ತಾರ. ಗೃಹ ಮಂತ್ರಿಗಳಾಗಿರ್ಬೋದು, ಮುಖ್ಯಮಂತ್ರಿಗಳಾಗಿರ್ಬೋದು, ಏನ್ ಹೇಳ್ತಾರಂದ್ರ ಅದು ಅವರವರ ವೈಯಕ್ತಿಕ ವಿಷಯ ಅಂತ. ಸರಿ ಇದ್ರೆ ಲವ್ ವಿಷಯ ವೈಯಕ್ತಿಕ ವಿಷಯನೇ ಹೌದು. ಕೊಲೆ ಮಾಡಂತ ಹೇಳ್ಯಾರ. ಪ್ರೀತಿ ಅನ್ನೋದು ಕೊಲೆಗೆ ಪರ್ಯಾಸನ ಮಾಡ್ಬೇಕಾ? ಪ್ರೀತಿ ಅನ್ನೋದು ಒಂದ್ರೊಳಗೆ ಸೇರಿದ್ರ ಹಾಲು ಸಕ್ಕರೆ ಬೆರೆತಾಗಿರ್ಬೇಕು, ಅಂದ್ರೆ ರಕ್ತದ ಒಬ್ಬಳೇ ಆಗಬಾರ್ದು. ಅದು ವೈಯಕ್ತಿಕ ವಿಷಯ ಅಂತ ಹೇಳುವಂತ ನಿಮ್ಮಂತ ಮನೋಸ್ಥಿತಿ ಇರುವಂತ ಸರ್ಕಾರ ನಮ್ಮ ದೇಶಕ್ಕೆ ಒದಗಿ ಬಂದಿದೆ, ನಮ್ಮ ರಾಜ್ಯಕ್ಕೆ ಬಂದಿದೆ. ಅಂತಹ ಮನೋಸ್ಥಿತಿ ಇರುವಂತ ಸರ್ಕಾರದ ಪ್ರತಿನಿಧಿಗಳಾಗಿ ಇರುವಂತವ್ರು ಜವಾಬ್ದಾರಿಯುತವಾದಂತಹ ಮಾತುಗಳನ್ನು ಹೇಳಬೇಕು. ಗೃಹ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಅವ್ರು ವೈಯಕ್ತಿಕ ಅನ್ನುವಂತಹ ಉಡಾಪಿ ಹತ್ರ ಹೇಳಾರ್ದೆ ಅವ್ರನ್ನ ನಾಳೆಗೇನೆ ಗಲ್ಲು ಶಿಕ್ಷೆ ಕೊಡುವಂತದ್ದು ಆಗ್ಬೇಕು. ಇದಲ್ಲದೆ ಬೇರೆ ಸರ್ಕಾರಗಳಿದ್ರೆ ಅದೇ ಚೆನ್ನಮ್ಮನ ಸರ್ಕಾರದಲ್ಲಿ ಅಕ್ಕಿ ಕಟ್ಟಗಾಯಿಸಿಕೊಂಡು ಆ ರುಂಡ ತೆಗೆಯುವಂತ ಕೆಲಸ ಅಲ್ಲೇ ಮಾಡಬೇಕಾಗಿತ್ತು. ಅಂತ ಯುವತಿಯರು ಅಲ್ಲಿಯೂ ಅದಾರ, ಆದ್ರೆ ಹೇಳಕ್ ತಯಾರಿಲ್ಲ. ಎಲ್ಲರೂ ಮನೆಯೊಳಗೆ ಮಲ್ಕೊಂಡಾಗ ಬಹಳ ಸಲ ಹೇಳಿದ ಉದಾಹರಣೆ, ಆ ಮೂಲಿಗೆ ಬೆಂಕಿ ಎತ್ತೈತಿ, ಜಾದರದಾಗ ಮಲಗೇವಿ, ಉಡಾರದಾಗ ಮಲಗೇವಿ, ಆ ಮೂಲಿಗೆ ಬೆಂಕಿ ಎತ್ತಿದೆ, ಇನ್ನ ನಾವು ಆರಾಮ್ ಮಲ್ಕೊಂಡೇವಿ. ಹಂಗಾಗಿದ್ರೆ ನಮ್ದು ಎಲ್ಲರದು ಭಾಗ್ಯ. ಭಾರಿ ಭಾಗ್ಯಗಳ ಮೇಲೆ ಬೆಣ್ಣೆತ್ತೀವಿ. ಗೊತ್ತಿರ್ಲಿ ನಮ್ಮ ಯುವತಿಯರನ್ನ ಆ ಎಲ್ಲೋ ಹುಬ್ಬಳ್ಳಿಯೊಳಗೆ ಆಗಿರುವಂತ ಹಿರೇಮಠ ಅಂದ್ಕೋಬೇಡ್ರಿ. ಆ ಹಿರೇಮಠ ಇಲ್ಲೂ ಸಂಬಂಧಿಕರು ಇರ್ತಾರೆ, ಈ ಭಾಗದಾಗ ಎಲ್ಲರಿಗೂ ಸಂಬಂಧಿಕರ ಇರ್ತಾಳೆ.
ಎಲ್ಲರೇ ಹಾಕೋದಕ್ಕೆ ಸಂಬಂಧಿಕರು ಇರ್ತಾರೆ. ನಮ್ಮ ಮನೆಯ ಮಗುವಿಗೆ ಆಗೈತಿ, ನನ್ನ ತಂಗಿಗೆ ಆಗೈತಿ, ನನ್ನ ಮಗಳಿಗೆ ಆಗಿರುವಂಥ ಭಾವನೆ ನಮ್ಮೆಲ್ಲರಿಗೆ ಇರಬೇಕು. ಅವ್ರಿಗೆ ಆಗೈತಿ ಅಂತ ಕೆಲವೊಂದಿಷ್ಟು ಜನ ಇಷ್ಟು ಜನ ಹೋರಾಟಕ್ಕೆ ಬಂದಿವಿ. ನಾವು ಹೋಗಿ ಮನೆಯೊಳಗೆ ನಮ್ಮ ಮನೆಯೊಳಗಿರುವಂಥವ್ರನ್ನು ಕೂಡ ಎಚ್ಚರಗೊಳಿಸುವಂಥದ್ದು ಇದ್ರ ಮೂಲಕ ಆಗಬೇಕು. ಸತ್ತಿರುವಂಥ ಸಹೋದರಿಯರಿಗೆ ಮಾತಿನಿಂದ ಸಾಂತ್ವನ ಹೇಳ್ಬೋದು, ಹೊರತಾಗಿ ಕುಟುಂಬಕ್ಕೆ ಸಾಂತ್ವನ ಹೇಳ್ಬೋದು, ಹೊರತಾಗಿ ಸತ್ತವರನ್ನು ವಾಪಸ್ ಕರ್ಕೊಂಬರಕ್ಕಾಗೋಲ್ಲ. ಒಂದು ಹಿಂದೂ ಹುಡುಗಿ ನಮ್ದು ಹೋಗೈತೆ ಅಂತ ಅಟ್ಟ ಅಂದ್ಕೊಂಡ್ರೆ ಬೇರೆ ಧರ್ಮದಾಗ ಹೋಗಿ 20 ನಮ್ಮ ಧರ್ಮ ವಿರೋಧಿ ಕೆಲಸ ಮಾಡುವಂಥ ಮಕ್ಕಳನ್ನು ಹಿಡಿಯುವಂಥ ಕೆಲಸ ನಡೀತದೆ. ಹಂಗಾಗಿ ಅದೆಲ್ಲ ನಿಲ್ಲಬೇಕಾಗಿದ್ರೆ ಇವತ್ತಿದ ಅವನಿಗೆ ಗಲ ಶಿಕ್ಷೆ ಕೊಡುವಂಥದ್ದು ಸರ್ಕಾರ ಮಾಡಬೇಕು. ಉತ್ತರಾರೆ ಕೊಡ್ರಿ, ಮೊದಲ ಶಿಕ್ಷೆ ಕೊಡುವಂಥದ್ದನ್ನ ಸಹಿ ಮಾಡಲಿ. ಆಮೇಲೆ ಕೋರ್ಟ್ ಹೇಳುವಾಗಲೂ ಅಷ್ಟು ಚಲೋ ಮಾತಾಡ್ತೀರಿ, ಅಷ್ಟು ಉಡಾಪಿ ಉತ್ತರ ಕೊಡ್ತೀರಿ. ಗಲ ಶಿಕ್ಷೆ ಕೊಡುವಂಥದ್ದನ್ನ ಮೊದಲು ಹೇಳಿಕೆ ಕೊಡ್ರಿ. ಅಂತ ಸಮರ್ಥ ಮಂತ್ರಿಗಳಾಗ್ರಿ, ಸಮರ್ಥ ರಾಜಕಾರಣ ಮಾಡ್ರಿ. ಸುಮ್ಮನೆ ಯಾವುದೇ ಒಂದು ಭೂಮಿಗೆ, ಒಂದು ಸಮಾಜಕ್ಕೆ ಓಲೈಸುವಂಥ, ಓಟ್ ಗಳಿಸುವಂಥ ನೀವು ವೋಟ್ ಬ್ಯಾಂಕಿಗೆ ಬೆನ್ನು ಹತ್ತಿ ಸಮಾಜವನ್ನು ಕೆಡಿಸಬೇಡ್ರಿ, ಸಮಾಜದ ಸ್ವಾಸ್ಥ್ಯವನ್ನು ಕೆಡಿಸಬೇಡ್ರಿ. ಆ ನಿಟ್ಟಿನಲ್ಲಿ ಯುವತಿಯರು ಕೂಡ ಅದನ್ನು ಆ ಒಂದು ನಿಟ್ಟಿನಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಯುವತಿಯರಲ್ಲಿ ಬಹಳಷ್ಟು ಜನ ಸೇರಿರಿ. ಈ ಸಮಾಜ ಎಕಡೆ ಹೊಂಟಿದೆ, ಏನ್ ನಡೆದಿದೆ, ನಾವು ಜಿಹಾದ್ಗಳಂದ್ರೆ ಏನು, ಪ್ರೀತಿ ಅನ್ನುವಂಥದ್ದನ್ನು ಕೂಡ ನಮ್ಮ ಕಲ್ಪನೆ ಇಲ್ಲ. ಯಾರೋ ಐಸ್ ಕ್ರೀಮ್ ತಿನ್ನಿಸಿದ, ಯಾವ ಬೈಕ್ ಮೇಲೆ ಕುಡಿಸಿಕೊಂಡಿದ ಅಂದ್ರೆ ಬೆನ್ನತ್ತಿ ತಿರುಗಾಡುವಂಥದ್ದು ಸಂಸ್ಕೃತಿ ಆಗಬಾರ್ದು. ಅವನ ನೆಟ್ಗ ದುಡಿಲಾಕ ಬರ್ತೈತಿರುವಂಥದ್ರ ಶೋಷಣೆ ಅವನ ಒಂದು ಸಂಶೋಧನೆ ಮಾಡಿ ಬೆನ್ನು ಹತ್ತಬೇಕು. ಹೋಗ್ಬೇಕಾದಂಥ ಹುಡುಗಿಯರು ಹಂಗೆ ಹೋಗ್ಬೇಕು, ಇರ್ಬೇಕಾದಂಥ ಯುವಕರು ಹಂಗೆ ಇರ್ಬೇಕು. ಅದೆಲ್ಲ ಸಂಸ್ಕೃತಿಯನ್ನ ಸಂಸ್ಕಾರ ಉಳಿಸ್ಲಾಕ ನಮ್ಮ ಭಾರತೀಯ ಸನಾತನ ಧರ್ಮ ಪ್ರಯತ್ನ ಪಟ್ರೆ ಅದನ್ನ ಕೆಡಿಸುವಂಥದ್ದು ಇಡೀ ಬೇರೆ ದೇಶಗಳು, ಬೇರೆ ಧರ್ಮಗಳು ಬಂದು ಹಿಂದೂ ಧರ್ಮದ ಮೇಲನ ಒಂದು ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾರೆ. ಇನ್ನು ಮುಂದೆ ಅಂಥ ಕೆಲಸಗಳು ನಡೆಯಬಾರದು. ಅವರಿಗೆ ಯೋಗ್ಯವಾದಂಥ ಶಿಕ್ಷೆ, ಗಲು ಶಿಕ್ಷೆ ಆಗಬೇಕು. ಆ ಶಿಕ್ಷೆ ಕೊಡಿಸೋ ತನಕ ಈ ಹೋರಾಟ ನಿಲ್ಲೋದಿಲ್ಲ. ಇದು ಜಮಖಂಡಿಯಲ್ಲಿ ಮಾತ್ರ ಸಾಂಕೇತಿಕವಾಗಿ ನಾವು ನೇರವಾಗಿ ಮನವಿ ಮಾತ್ರ ಕೊಡಾಕ್ತೇವೆ. ಅದು ಆಗದೆ, ಅದಕ್ಕೆ ಶಿಕ್ಷೆ ಆಗದೆ ಹೋದ್ರೆ ತುಂಬ ಒಂದು ದೊಡ್ಡ ಹೋರಾಟ ಮಾಡ್ತೀವಿ. ಜಮಖಂಡಿ ಬಂದು ಕರೆಯುವಂಥದ್ದು ಮಾಡ್ತೀವಿ. ಹೋರಾಟ ಇಲ್ಲಿ ಅಷ್ಟೇ ಅಲ್ಲ, ಹುಬ್ಬಳ್ಳಿಗಳಿಗೆ ನಿರಂತರ ನಡೆದಿದೆ. ಅದು ಜಮಖಂಡಿಯಲ್ಲಿ ನಡೀತದೆ, ಮಧುರಖಂಡಿಯಲ್ಲಿ ನಡೀತದೆ, ಇನ್ನುಳಿದರೆಲ್ಲ ಗ್ರಾಮಗಳಲ್ಲಿ ನಡೆಯುವಂಥದ್ದು. ಇಡೀ ರಾಜ್ಯದ ತುಂಬ ಒಂದೇ ಮಾದರಿ ಅಲ್ಲ. ಯಾರ್ಸನ ಹೋರಾಟ ಆದ ನಂತರ ಜೈಲಿನಲ್ಲಿ ಹೋದಂಥ ಆ ಕೈದಿಗಳಿಗೆ ಜೈಲಿನೊಳಗೂ ಕೂಡ ವ್ಯವಸ್ಥೆ ಮಾಡುವಂಥದ್ದು ಮಾಡ್ತಾ ಸರ್ಕಾರಗಳಂದ್ರೆ ನಾಚಿಕೆ ಪಡಬೇಕು. ನಾವು ಯಾವ್ದಕ್ಕೆ ಹೋರಾಟ ಮಾಡಿದ್ದ ಹಿಂದೂ ಯುವತಿಯರನ್ನು ಉಳಿಸೋ ಸಲುವಾಗಿ. ಗೊತ್ತಿರಲಿ, ರಾತ್ರಿ 3 ಗಂಟೆಗೆ CET ಎಕ್ಸಾಮ್ ಹೋಗಿ ಬಂದಂಥ ಒಬ್ಬ ಯುವತಿ ಬಸ್ ಸ್ಟ್ಯಾಂಡ್ನೊಳಗೆ ಇಳಿದ್ರೆ ಆಕಿನ ಕರ್ಕೊಂಡೋಗಿ ಮನೆಗೆ ಹಚ್ಚಲಾಕ ಇನ್ಯಾರು ತರ ಇಡೋದ್ನಾಗ ಬಂದಕ್ಕೆ ಅಸಹಾಯಕಳಾಗಿ ನಿಂತಾಗ ಕೇಸರಿ ಶಾಲಾ ಕುಂದೋಗಿ ನಿಂತಂತ ಒಬ್ಬ ಬಜರಂಗದಳದ ಒಳಗನ್ನು ನೋಡಿ ಅಣ್ಣ ನೀನು ನನ್ನ ಮನೆಗೆ ಬಿಟ್ಟು ಬರಬಾ ಅನ್ನುವಂಥ ವಿಶ್ವಾಸದ ಮಾತು ಹೇಳ್ತಾಳೆ. ಯಾಕೆಂದ್ರೆ ಅದು ಧರ್ಮದ ಮೇಲೆ ಇಟ್ಟಿರುವಂಥ ನಂಬಿಕೆ, ಅದು ಭಾವನೆಯ ಮೇಲೆ ಇಟ್ಟಿರುವಂಥ ನಂಬಿಕೆ ಕೆಲಸ ಮಾಡ್ತದೆ. ಹಂಗಾಗಿ ಅಂಥ ಯುವತಿಯರು ಕೂಡ ಈ ಒಂದು ಬಜರಂಗದಳ ಇರಲಿ, ವಿಶ್ವ ಹಿಂದೂ ಪರಿಷತ್ನ ಇರಲಿ, ಸಮಾಜ ಸಂಘದ ಯಾವುದೇ ಕೆಲಸಗಳಿರಲಿ, ಅವೆಲ್ಲವನ್ನು ಹಿಂದೂ ಧರ್ಮದ ಸಂಘಟನೆಗೆ, ಹಿಂದೂ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡೋದು ಬರೀ ಸಂಘ RSS ಒಂದೇ ಆದ್ರೆ RSS ಮಾತ್ರ ಏನು ನಿಮ್ಮ ಹಿಂದೂ ಧರ್ಮ ಉಳಿಸೋದೇನು ಗುತ್ತಿಗೆ ಕೊಟ್ಟಾರೇನ್ರಿ? ಉಳಿದ ಸಮಾಜದವ್ರೆಲ್ಲ ಮಾಡ್ಕೊಂಡ್ರಿ ಏನೇನು? ಇಲ್ಲಿ ಕಾಂಗ್ರೆಸ್ನವ್ರು ಮಾತ್ರ ಹಿಂದೂ, ಬಿಜೆಪಿಗಳು ಇರುವಂಥವ್ರು ಮಾತ್ರ ಅದೇನು ಹಿಂದೂಗಳ? ಕಾಂಗ್ರೆಸ್ನವ್ರು ಹಿಂದೂಗಳಿಲ್ಲ. ಕಾಂಗ್ರೆಸ್ನವ್ರು ಇರೋಂಥವ್ರನ್ನ ಮಾಡ್ಯಾರ. ಈಗ ಅದಕ್ಕೇನು ಉತ್ತರ ಹೇಳ್ತೀರಿ ಹೇಳ್ರಿ? ಮಂತ್ರಿನ ಕೇಳ್ರಿ, ಮುಂಗ ಹಿಡ್ದ ಕಾಂಗ್ರೆಸ್ ಕಾರ್ಪೊರೇಟರ್ ಅವನ ಮಗಳಿಗೆ ರಕ್ಷಣೆ ಇಲ್ಲ. ರಾಜ್ಯದಂಡ್ರಿಗೆ ಏನು ಕೊಡ್ತಾರ ಅವ್ರು? ಇಲ್ಲಿ ಪಕ್ಷ ಮರೆತು ಬಂದೀವಿ ನಾವು. ಇವು ಯಾವುದೇ ಸಂಘದ ಪರವಾಗಿ ಕೊಡಾಕತ್ತಿಲ್ಲ. ಆಕ್ಚುಲಿ ಇರಬೇಕಾದ ನಾವು ದಿನ ಇರುವಂತ ಅಷ್ಟಲ್ಲೇ ಅವ್ರನ್ನೆಲ್ಲರೂ ಹಾಕೊಂಡು ಬಂದೀವಿ. ಧರ್ಮದ ಪರವಾಗಿ ನಾವು ಹಿಂದೂ ಪರವಾಗಿ ಅಡ್ಡ ಹೋರಾಟ ಮಾಡಕ್ ಬಂದಿಲ್ಲ. ಯಾವ ಧರ್ಮದಲ್ಲಿಯೂ ಕೂಡ ಯುವತಿಯರಿಗೆ ಅಂಥದ್ದಾಗಬಾರ್ದು. ಬೆಳೆದು ನಾಡಿನ ಜವಾಬ್ದಾರಿ ಹೊತ್ತು ಸೇವೆ ಮಾಡುವಂಥ ಒಬ್ಬ ಯುವತಿ ಇವತ್ತು ಕಗ್ಗೊಲೆಯಾಗಿ ಬೀದಿಯೊಳಗೆ ಬೀಳ್ತಾಳಂದ್ರೆ ಈ ಶಾಲಾ ಕಾಲೇಜುಗಳಲ್ಲಿ ಎಂಥದ್ದೆಲ್ಲ ನಡೀತೈತೆ ಅಂದ್ರೆ ಅದು ರಕ್ಷಣೆ ಕೊಡುವಂಥ ಜವಾಬ್ದಾರಿ ಆಗಬೇಕು. ಎಲ್ಲ ಕಾಲೇಜುಗಳಿಗೂ ಒಬ್ಬೊಬ್ಬ ಓಪನ್ ಗನ್ ಮ್ಯಾನ್ ತಂದಲ್ಲಿ ಇಡಬೇಕು. ನಾವು ಬರೀ ಇಲ್ಲಿ ಅಧಿಕಾರಿ ಎದುರುಗಡೆ ನಾವು ಗನ್ ಮ್ಯಾನ್ ನಿಲ್ಲಿಸೋದು, ಅವ್ರಿಗೆ ಅಡ್ಡ ಸೆಕ್ಯೂರಿಟಿ ಕೊಡೋದು, ಅವ್ರಿಗೇನು ಆಗಂಗಿಲ್ಲ, ಅವ್ರು ಸುಮ್ಮನೆ ಇರ್ತಾರೆ. ಆದ್ರೆ ನಡೆಯುವಂಥ ದೊಡ್ಡ ಕಾಲೇಜುಗಳಲ್ಲಿ ಓಪನ್ ಆಗಿ ಒಂದು ಗನ್ ಮೆಷಿನ್ ಇರುವಂಥ ಓಪನ್ ಸೆಕ್ಯೂರಿಟಿ ಕೊಡ್ರಿ. ಇಂಥವ್ರು ಮಾಡಿದ್ರೆ ಅಲ್ಲೇ ಎನ್ಕೌಂಟರ್ ಮಾಡುವಂಥ ಶಕ್ತಿನೂ ಕೊಡ್ರಿ. ಈಗಾಗಲೇ ದೇಶದ ಕಾಶ್ಮೀರ ಭಾಗದಲ್ಲಿ ಇರುವಂಥ ಹೋಗ್ತಾ ಸೈನಿಕರಿಗೆಲ್ಲರಿಗೂ ಸಣ್ಣ ಹುಡುಗರು ಕಲ್ಲು ತಗೊಂಡು ಹೋಗಿತ್ತಿದ್ರು. ಅವಮಾನ ಪಟ್ಟಂತ ಸೈನಿಕರು ಇದ್ರೊಳಗೂ ಅದೇ ಸಾಕಷ್ಟು ಜನ ನಮ್ಮ ಜಮಖಂಡಿ ಇರುವಂಥ ಕೆಲವೊಬ್ಬ ಸೈನಿಕರು ಅವ್ರ ಅನುಭವ ಕೇಳಿದ್ರೆ ಗೊತ್ತಾಗ ನಮ್ಗೆ ಎಂಥ ನೋವಾಗಿತ್ತು ಒಂದು ಸೈನಿಕರಿಗೆ ಹೋಗ್ದವ್ರು ಅಂತ ಹುಡುಗರು ಸಹಿತ ಕಲ್ಲು ಹೋಗಿತ್ತಿದ್ರು. ಆಟದ ಹುಚ್ಚ ನಾಯಿ ಕಲ್ಲು ಹೋಗೋದಾಗ ಆದ್ರೆ ಒಂದೇ ಒಂದು ಕಲಂ ತೆಗೆದಕ್ಕಾಗಿ ಅಲ್ಲಿರುವಂಥ ಈಗ ಯಾವರೇ ಗಣಿಸಿದ್ರು ಏನು ಕಲ್ಲವ್ರಿಗೆ ಆಳ ಹೋಗೋದನ್ನ ಅವ್ರನ್ನ ಎನ್ಕೌಂಟರ್ ಮಾಡಕ್ಕೆ ಹೇಳ್ಬಿಟ್ಟಾರ. ಯಾಕೆ ಬಂದಾತ ಹಂಗಾದ್ರೆ ಅದು ಹಂಗ ಇಲ್ಲಿ ಒಬ್ಬ ಒಂದೊಂದು ಕಾಲೇಜ್ಗೆ ಒಬ್ಬರು ಅಂತವ್ರು ಬಿಟ್ರೆ ಇವ್ರು ಮಾಡಿರ್ತಾರೆ. ಗಣಸರು ಯಾರು ಮಾಡೋದಾರು ಎನ್ಕೌಂಟರ್ ಮಾಡೋದು ಕೊಟ್ರೆ ಈಗ ಗಂಡ ತಿರುಗಾಡೋದು ಗೊತ್ತಾಗತ್ತೆ. ಮೋದಿಗೆ ಅರಿವಿ ಕಟ್ಕೊಂಡು ತಿರುಗಾಡ್ತೀರಿ ಸಹೋದರರೇ, ಗೊತ್ತಿರಲಿ ನಿಮ್ಗೆಲ್ಲರಿಗೂ. ಏನು ನಮ್ಮ ಮಗಳ ಹೋಗೋದ್ರೂ ಗೊತ್ತಾಗಂಗಿಲ್ಲ. ಹಂಗೆ ಕಟ್ಕೊಂಡು ಹೋಗುವಂಥದ್ದನ್ನ ಬಿಡ್ರಿ, ಓಪನ್ ಆಗಿ ಮಾತಾಡ್ರಿ, ಓಪನ್ ಆಗಿ ಚೆನ್ನಾಗಿರ್ರಿ, ಕಾಲೇಜ್ ಕಲಿಯುವಂಥದ್ದು ಮಾಡಲಿ, ಕಲಿಯುವಂಥ ಏಳಿಗೆ ಕಡೆ ಗಮನ ಇರಲಿ ಅನ್ನೋಂಥದ್ದು ಮಾತು ಹೇಳಿ ಕಲ್ಲು ಶಿಕ್ಷೆ ಅವನಿಗೆ ಕಾಯಂಗೊಳಿಸಬೇಕು.
ಇಷ್ಟರೊಳಗಾಗಿ ಒಂದು ವಾರದೊಳಗಾಗಿ ಅದು ನಿರ್ಣಯ ಹೊಂದಿ ಅವರಿಗೆ ಉಗ್ರವಾದಂಥ ಶಿಕ್ಷೆ ಕೊಡುವಂಥದ್ದು ಆಗಬೇಕು ಅನ್ನುವಂಥದ್ದನ್ನ ಎಲ್ಲ ಸಂಘಟನೆಗಳ ಪರವಾಗಿ ಇಲ್ಲಿ ವಿಶ್ವ ಹಿಂದೂ ಪರಿಷತ್ತರಾಗಲಿ ಜಾಗರಣೆ ಆಗಲಿ ಯಾವುದೇ ಸಂಘಟನೆ ಅಷ್ಟೇ ಅಲ್ಲ, ಒಟ್ಟು ಜಾಗೃತ ಸಮಾಜದ ವತಿಯಿಂದ ಜಾಗೃತ ಹಿಂದೂ ಸಮಾಜದ ವತಿಯಿಂದ ನಾವು ಇವತ್ತು ವಿನಂತಿ ಮಾಡಿಕೊಳ್ತೀವಿ. ಭಾರತ್ ಮಾತಾ ಕಿ ಮಕ್ಕಳು ಇಷ್ಟು ಕಠೋರವಾಗಿ ಹತ್ಯೆ ಮಾಡಿದ್ದನ್ನು ನಾವು ಖಂಡಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಸರ್ಕಾರ ಬೇಗನೆ ಎಚ್ಚೆತ್ತುಕೊಂಡು ಆ ಸ್ನೇಹನ ಇದು ಮಾಡಿದಂಥ ವ್ಯಕ್ತಿಯನ್ನು ನಡು ರಸ್ತೆಯಲ್ಲಿ ಬರಬರವಾಗಿ ಯಾಕೆ ಯಾವ ರೀತಿ ಹತ್ಯೆ ಆಗ್ಯದಲ್ಲ ಅದೇ ರೀತಿಯಾಗಿ ಗುಂಡು ಹಾಕಿ ಕೊಲ್ಲಬೇಕಂತ ಹೇಳಿ ನಾವು ಭಾಳ ಕಠೋರವಾಗಿ ಮಾತಾಡ್ತೀವಿ. ಏನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಭಾಳ ಉಗ್ರವಾದಂಥ ಹೋರಾಟವನ್ನು ನಾವೆಲ್ಲ ಸ್ವಾಮೀಜಿಯವರು ಕೂಡಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅದಕ್ಕೂ ಭಂಗದಿದ್ದರೆ ನಾವೇ ರೋಡಿಗಿಳಿಬೇಕಾಗುತ್ತೆ ಅಂತ ಹೇಳಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಚುನಾಯಿತ ಸರ್ಕಾರದ ಆದ್ಯ ಕರ್ತವ್ಯ ಅಂದ್ರೆ ಮಹಿಳೆಯರಿಗೆ ರಕ್ಷಣೆ ಕೊಡುವಂತಹದ್ದು. ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಇದರಲ್ಲಿ ವಿಫಲವಾಗಿದೆ ಅಂತ ಹೇಳಿ ನಾನು ಒತ್ತಿ ಹೇಳ್ತೇನೆ. ಇದು ಒಂದೇ ಘಟನೆ ಅಲ್ಲ. ಬೆಳಗಾವಿಯಲ್ಲಿ ಅಧಿವೇಶನ ನಡೆದಾಗ ಅದೇ ಹತ್ತಿರದ ಊರಿನಲ್ಲಿಯೇ ಮಹಿಳೆಗೆ ಕಿರುಕುಳವಾದಾಗ ನಮ್ಮ ಸರ್ಕಾರದವರು ಅವರನ್ನು ಭೇಟಿ ಆಗುವಂತ ಸೌಜನ್ಯ ತೋರಿಸಲಿಲ್ಲ. ಹಾನಗಲದಲ್ಲಿ ಕೂಡ ಸಾಮೂಹಿಕವಾಗಿ ತೊಂದರೆ ಆದಾಗ ದೂರು ಕೂಡ ಅವರು ತೆಗೆದುಕೊಳ್ಳಿಕ್ಕೆ ಹೋಗಲಿಲ್ಲ. ಮೊನ್ನೆ ಬೆಂಗಳೂರಿನಲ್ಲಿ ಕಾರ್ ಡ್ರೈವ್ ಮಾಡ್ತಿದ್ದಂತ ಒಬ್ಬಳೆ ಮಹಿಳೆಗೆ ರೌಡಿಯರು ತೊಂದರೆ ಕೊಟ್ಟಾಗ ಯಾವುದೇ ಒಂದು ಮಹಿಳೆಗೆ ಅವತ್ತು ರಕ್ಷಣೆ ಸಿಗಲಿಲ್ಲ. ಮಂಗಳೂರಿನಲ್ಲಿ PUC ಎಕ್ಸಾಮ್ ಓದಿದ್ದಂತ ವಿದ್ಯಾರ್ಥಿನಿಯರಿಗೆ ಎಸಿಡ್ ಹಾಕಿದಾಗ ಕೂಡ ಯಾವುದೇ ಕ್ರಮ ತಕ್ಕೊಂಡಿಲ್ಲ. ಅಂದ್ರೆ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ನಿನ್ನೆ ಘಟನೆ ಕೂಡ ಯಾವುದೇ ಒಂದು ಪ್ರಜ್ಞಾವಂತ ಸಮಾಜ ತಲೆ ತಗ್ಗಿಸುವಂತಹ ಘಟನೆ. ಯಾವುದೇ ಒಂದು ಮಹಿಳೆಗೆ ಸಾರ್ವಜನಿಕವಾಗಿ ಈ ರೀತಿ 9 ಬಾರಿ ಚುಚ್ಚಿ ಕೊಲ್ತಾರಂದ್ರೆ ಇದನ್ನ ಪ್ರತಿಯೊಬ್ಬರು ಯಾವುದೇ ಕೋಮಿನವರು ಇರ್ಲಿ ಅದನ್ನ ಖಂಡಿಸಲೇಬೇಕು. ಯಾಕಂದ್ರೆ ಮಹಿಳೆಯರಿಗೆ ರಕ್ಷಣೆ ಇರ್ಲಿಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರ್ಬೇಕು? ಖರೆ ಅಂದ್ರು ಸಿದ್ದರಾಮಯ್ಯನವರು ಇದೇ ಒಂದು ಘಟನೆ ಸಂಬಂಧ ಅವ್ರು ರಾಜೀನಾಮೆ ಕೊಡಬೇಕು. ನಿಮಗ ಯಾವ ಮಹಿಳೆಯರಿಗೆ ನೀವು ಮಹಾಲಕ್ಷ್ಮಿ ಅಂತ ಕರಿತೀರಿ, ಅವ್ರಿಗೆ 108 ಸವಲತ್ತು ಕೊಡ್ಬೇಕಂತೀರಿ, ಆದ್ರೆ ಅದ ಮಹಿಳೆಯರನ್ನು ನೀವು ರಕ್ಷಣೆ ಮಾಡಕ್ ತಯಾರಿಲ್ಲ. ಮುಖ್ಯಮಂತ್ರಿಗಳ ಮೊದಲು ನೀವು ಮಹಿಳೆಯರಿಗೆ ರಕ್ಷಣೆ ಕೊಡ್ರಿ, ಇಲ್ಲಾಂದ್ರೆ ನಿಮ್ಮ ಅಧಿಕಾರವನ್ನು ಬಿಡ್ರಿ. ಆ ಹೆಣ್ಮಗಳು ಯಾರೇ ಆಗಿರ್ಲಿ ಅವರೆಲ್ಲ ನಮ್ಮ ಸೋದರಿಯರು ಅನ್ನೋದನ್ನ ನಾವೆಲ್ಲ ಪ್ರಜ್ಞಾವಂತರು ನೆನಪಿಸ್ಕೊಳ್ಬೇಕು. ಪ್ರತಿ ಒಂದು ಮನೆಯೊಳಗೂ ಇಂಥ ದುಷ್ಟ ಕೂಟದ ವಿರುದ್ಧ ಪ್ರತಿಭಟನೆ ಆಗ್ಬೇಕು. ಯಾರೋ ಒಬ್ಬರು ಯಾರೋ ಕೆಲವೊಂದು ಸಂಘಟನೆಯವರು ಅಲ್ಲ, ಪ್ರತಿಯೊಂದು ಸಮಾಜದವರು ಪ್ರತಿಯೊಂದು ಮನೆಯವರು ಕೂಡ ಇಂಥ ಒಂದು ಘಟನೆ ಬಗ್ಗೆ ಎಚ್ಚರದಿಂದ ಇರಬೇಕು ಮತ್ತು ಪ್ರತಿಭಟನೆಯನ್ನ ಮಾಡಬೇಕು. ಈ ರೀತಿಯಾದ ಪ್ರತಿಭಟನೆ ಇಲ್ಲಿಗೆ ನಿಂದಿರಬಾರದು. ಆ ವ್ಯಕ್ತಿಗೆ ಶಿಕ್ಷೆ ಆಗುವವರೆಗೆ ಯಾರು ಆ ವ್ಯಕ್ತಿಯನ್ನ ಎತ್ತಿ ಹಿಡಿತಾರೋ ಅಂತವ್ರಿಗೆ ಕೂಡ ಪಾಠ ಕಲಿಸುವಂತ ಕೆಲಸ ನಾವೆಲ್ಲರೂ ಮಾಡಲೇಬೇಕಾಗ್ಯದ. ಯಾಕಂದ್ರೆ ಇದು ನಮ್ಮ ಧರ್ಮದ ಒಂದು ರಕ್ಷಣೆ ಮಾಡೋದು, ನಮ್ಮ ಸೋದರಿಯರ ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗದ. ನಮ್ಮ ಅಣ್ಣಂದಿರು ಕೂಡ ಇದನ್ನ ಗಮನಿಸಲೇಬೇಕು. ಈ ಹೋರಾಟ ಆ ವ್ಯಕ್ತಿಗೆ ಅಥವಾ ಅವರಿಗೆ ಸಹಾಯ ಮಾಡಿದವರು ಎಲ್ಲರಿಗೂ ಶಿಕ್ಷೆ ಆಗುವವರೆಗೆ ಮುಂದುವರಿಲಿ ಅಂತ ಹೇಳಿ ನನ್ನ 2 ಮಾತಿಗೆ ವಿರಾಮ ಹೇಳುತ್ತೇನೆ. ನಿಮಿತ್ತವಾಗಿ ನಾವು ನೀವೆಲ್ಲರೂ ಕೂಡಿದ್ದೇವೆ. ನಿರಂಜನ್ ಹಿರೇಮಠ ಅವರ ಮಗಳು ನೇಹಾ ಹಿರೇಮಠ ಅವರು ಅವರನ್ನ ಕೊಲೆಗೈದ ಫಯಾಜನ್ನ ಇವತ್ತ ಅವ್ರ ವಿರುದ್ಧ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನಾವು ಹಿಂದೂ ಸಂಘಟನೆಯವರು ಎಚ್ಚೆತ್ತುಕೊಳ್ತಿದ್ರ ನಾಳೆ ಬಹುಶಃ ನಿರಂಜನ್ ಅವರ ಮಗಳ ಒಂದು ಕೃತ್ಯವನ್ನು ನೋಡಿದ್ದೀವಿ. ಇವತ್ತು ನಮ್ಮ ಮನೆಯಲ್ಲಿ ಕೂಡ ಜಮಖಂಡಿಯಲ್ಲಿಯೂ ಕೂಡ ಆ ಕೃತ್ಯವನ್ನು ನೋಡಲು ನಾವು ಕೂಡ ಕಾತುರಾಗಬೇಕಾಗ್ತದೆ. ನಾವೆಲ್ಲರೂ ಹಿಂದೂಗಳಂತೇಳಿ ಅನಿಸ್ಕೊಂಡಿದ್ರ ನಮಗೆಲ್ಲ ಹಿಂದೂಗಳಂತೇಳಿ ನಮ್ಮೆಲ್ಲರಿಗೂ ಒಂದು ಹಿಂದೂಗಳಲ್ಲಿ ಹುಟ್ಟಿದ್ರೆ ಮಾತ್ರ ನಾವೆಲ್ಲರೂ ಒಂದು ಜಾಗೃತರಾಗಬೇಕು.
ನಮ್ಮ ಮಕ್ಕಳು ಕಾಲೇಜ್ಗ ಯಾಕೆ ಬಟ್ಟೆ ಕಟ್ಕೊಂಡು ಹೋಗಕತ್ತಾರಂತಂದ್ರ ಅವ್ರು ತುಚ್ಚಿ ಮಾತಾಡುವಂತ ಮಾತನ್ನ ಕೇಳಬಾರ್ದಂತ ಹೇಳಿ ನಮ್ಮ ಹೆಣ್ಣು ಮಕ್ಕಳು ಬಟ್ಟೆ ಕಟ್ಕೊಂಡು ಹೋಗುವಂತ ಪರಿಸ್ಥಿತಿ ಬಂದಿತ್ತು. ಈ ಕೃತ್ಯವನ್ನ ನಾವು ಹಿಂದೂಗಳು ಏನಾದರೂ ನಾವು ಪ್ರತಿಭಟನೆ ಮಾಡದೆ ಹೋದ್ರ ನಾಳೆ ಹುಬ್ಬಳ್ಳಿಯಲ್ಲಿ ನಡೆದಂತ ಘಟನೆ ಜಮಖಂಡಿಯಲ್ಲಿ ನಡೀತದೆ. ಈಗ ಮೊನ್ನೆ ಬೆಂಗಳೂರಲ್ಲಿ ಒಂದು ಭಗವಾನ್ ಧ್ವಜ ಹಾರಿಸಿದ್ದಕ್ಕಾಗಿ ಅವನನ್ನ ಮುಸ್ಲಿಂ ಜನಾಂಗದವರು ಮನೆಗೆ ಹೋಗಿ ಅವರನ್ನೆಲ್ಲರನ್ನು ತಳಿಸಿದ್ರು. ಯಾರು ಪ್ರತಿಭಟನೆ ಮಾಡಲಿಲ್ಲ. ಅದೇ ರೀತಿಯಾಗಿ ಒಂದು ಮೊಬೈಲ್ ಅಂಗಡಿಯಲ್ಲಿ ಕೂಡ ಹನುಮಾನ್ ಚಾಲಿಸ ಹಚ್ಚಿದ್ರು. ಹನುಮಾನ್ ಚಾಲಿಸ ಹಚ್ಚಿದಕ್ಕಾಗಿ ಆ ಮೊಬೈಲ್ ಅಂಗಡಿಯನ್ನು ಧ್ವಂಸ ಮಾಡಿದಂತ ಈ ಮುಸ್ಲಿಮರು ಇವರನ್ನ ಯಾರು ಧ್ವಂಸ ಮಾಡಿದ್ರು, ಆ ಭಗವಾನ್ ಧ್ವಜವನ್ನು ಹಾರಿಸಿದಂತ ಅವ್ರ ಮನೆಗೆ ಒಳಗೊತ್ತಿ ಯಾರು ಅವರನ್ನ ಬಡಿದ್ರು. ಅದೇ ರೀತಿಯಾಗಿ ಇನ್ನೊಂದು ಕೃತ್ಯವಾಯಿತು. ಮೊನ್ನೆ ರಾಮನವಮಿಯಿಂದ ಜೈ ಶ್ರೀರಾಮ್ ಅಂತೇಳಿ ಈ ಶಬ್ದವನ್ನು ಹಚ್ಚಿದಕ್ಕಾಗಿ ಅಲ್ಲಾಹು ಅಕ್ಬರ್ ಅಂತೇಳಿ ನೀವು ಹೇಳಬೇಕಂತೇಳಿ ನಮ್ಮ ಹಿಂದೂ ಸಂಘಟನೆಯನ್ನು ತಡೆದು ಅಪಮಾನ ಮಾಡಿದಂತ ಈ ಮುಸ್ಲಿಮರನ್ನ ಈ ಮುಸ್ಲಿಮರನ್ನ ಇವರನ್ನ ನಾವು ಏನ್ ಮಾಡ್ಬೇಕು ಅಂತಂದ್ರ ಎಲ್ಲರೂ ಕೂಡಿ ಎನ್ಕೌಂಟರ್ ಸರ್ಕಾರಕ್ಕೆ ನೀಡಲಿಲ್ಲ ಅಂತಂದ್ರ ಹಿಂದೂ ಸಂಘಟನೆಯವರು ಕೂಡಿ ಕಲ್ಲು ಒಗೆದುಕೊಳ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದೇ ರೀತಿಯಾಗಿ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂತಿದೆ. ಅವರಿಗೆ ವೋಟ್ ಬೇಕಾಗಿದೆ. ಇದೊಂದು ಭಾಗ್ಯ ಹೆಸರಿನ ಮೇಲೆ, ಉಚಿತ ಭಾಗ್ಯ ಹೆಸರಿನ ಮೇಲೆ ಸರ್ಕಾರ ಆಳ್ತಾ ಇದ್ದಾರೆ. ಮೋಹನ್ ಜಟ್ಟ ಇವರು ಮುಸ್ಲಿಂ ಸಮಾಜದವರು, ಅವ್ರಿಗೇನು ಓಟ್ ಹಾಕಿಲ್ಲ. ಎಲ್ಲಾ ಸಮುದಾಯದವರು ಅವ್ರಿಗೆ ಓಟ್ ಹಾಕಿ ಆರಿಸಿಕೊಟ್ಟಿದ್ದೇವೆ. ನಮಗೆ ನಡೆದಂತ ಕೃತ್ಯಗಳು, ಹಿಂದೂ ಸಂಘಟನೆಯಲ್ಲಿ ನಡೆದಂತ ಹೀನ ಕೃತ್ಯಗಳನ್ನ ಅವರು ಮುಸ್ಲಿಮರು ಮಾಡ್ತಾ ಇದ್ದಾರೆ. ಅವರನ್ನ ಒಂದು ಏನೋ ಸ್ಥಳದಲ್ಲಿ ಮಾಡಿದಂತ ಸ್ಥಳದಲ್ಲಿ ಅವರಿಗೆ ಒಂದು ಎನ್ಕೌಂಟರ್ ಮಾಡುವಂತ ಕೆಲಸ ರಾಜ್ಯ ಸರ್ಕಾರ ತ್ವರಿತಗತಿಯಲ್ಲಿ ಮಾಡಬೇಕು. ಆ ಮಾಡಿದಂತ ಫಯಾಜ್ರನ್ನ ಕೂಡಲೇ ಗಲ್ಲಿಗೇರಿಸಬೇಕು. ಅವ್ರ ಇದ್ದಂತ 4 ಸಹಚರಗಳನ್ನ ಅವರಿಗೂ ಕೂಡ ಕಠಿಣ ಶಿಕ್ಷೆ ಕೊಡಬೇಕು. ಸರ್ಕಾರ ಒಂದು ವೇಳೆ ಕಣ್ಣು ಮುಚ್ಚಿ ಕೂತಿದ್ದೆ ಆದ್ರೆ ನಾವು ಹಿಂದೂ ಸಂಘಟನೆಯವರು ಎಲ್ಲ ಸಮಾಜದವರು ಕೂಡಿ ಈ ಪ್ರತಿಭಟನೆಯನ್ನು ಮುಂದುವರಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸರ್ಕಾರಕ್ಕೆ ಈ ಬಜರಂಗದಳಾಗ್ಲಿ ABVP ಆಗಲಿ ಎಲ್ಲ ಸಮಾಜದ ಮುಖಂಡರ ಮೂಲಕವಾಗಿ ನಾ ಹೇಳಿಕ್ಕೆ ಇಷ್ಟಪಡ್ತೀನಿ. ತ್ವರಿತಗತಿಯಲ್ಲಿ ಅವರಿಗೆ ಶಿಕ್ಷೆ ಕೊಡಬೇಕು. ಆ 4 ಜನರಿನ ಶಿಕ್ಷೆ ಕೊಡಬೇಕು. ಆ ಫಯಾಜಿನನ್ನ ರೋಡಿನಲ್ಲಿದ್ದು ಒಂದು ಗಲ್ಲು ಶಿಕ್ಷೆಯನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳಿಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಈ ಎಲ್ಲರ ಮೂಲಕ ನಾವಿವತ್ತು ಮನವಿ ಕೊಡಲು ಬಂದಿದ್ದೀವಿ. ಅದಕ್ಕಾಗಿ ನನ್ನ ಮಾತುಗಳನ್ನು ಮುಗಿಸ್ತೇವೆ.